ರಾಜ್ಯದಲ್ಲಿ ದಿನೇ ದಿನೇ ಸೈಬರ್ ಕ್ರೈಮ್ ಹೆಚ್ಚಾಗ್ತಾ ಇದೆ. ಈ ವಿಚಾರ ವಿಧಾನಸಭೆಯಲ್ಲೂ ಸದ್ದು ಮಾಡಿದೆ. ವಹಿವಾಟುಗಳೆಲ್ಲವೂ ಮೊಬೈಲ್ನಲ್ಲೇ ನಡೀತಾ ಇದೆ. ಆದರೆ ಆನ್ಲೈನ್ ಗೇಮಿಂಗ್ ತಡೆ ದೊಡ್ಡ ಸವಾಲು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ವಿಧಾನಸಭೆಯಲ್ಲಿ ಸೈಬರ್ ಕ್ರೈಮ್ ಸದ್ದು, ಗೃಹ ಸಚಿವರ ಉತ್ತರ. ಆನ್ಲೈನ್ ಗೇಮಿಂಗ್ ತಡೆ ದೊಡ್ಡ ಸವಾಲು ಎಂದ ಪರಮೇಶ್ವರ್. ಪ್ರತಿದಿನ ಸಹಸ್ರಾರು ಜನ ಸೈಬರ್ ವಂಚನೆಗೆ ತುತ್ತಾಗುತ್ತಿದ್ದು, ನಿನ್ನೆ ಇದೇ ವಿಚಾರ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿತು. ನೋಡಿ, ಸೈಬರ್ ಕ್ರೈಮ್ ಅಲ್ಲಿ ಇಡೀ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಸೈಬರ್ ಕ್ರೈಮ್ ನಲ್ಲಿ ಹೆಚ್ಚಿನ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕೂಡ ನಾನು ಗಮನದಲ್ಲಿ ನೋಡ್ತೇನೆ. ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ಪ್ರಶ್ನೆಗೆ ಉತ್ತರಿಸಿರುವ ಗೃಹ ಸಚಿವ ಪರಮೇಶ್ವರ್, ದೇಶ ವಿದೇಶಗಳಲ್ಲಿ ಇಂದು ಆನ್ಲೈನ್ ಬೆಟ್ಟಿಂಗ್ ಹೆಚ್ಚಾಗಿದೆ. ಕಳ್ಳತನ, ಸುಲಿಗೆ, ದರೋಡೆ, ಡಕಾಯಿತಿ ಪ್ರಕರಣಗಳಿಗಿಂತ ಸೈಬರ್ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದರು. ರಾಜ್ಯದಲ್ಲಿ 2023 ನವೆಂಬರ್ 15ರಿಂದ ಈವರೆಗೆ 57,733 ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿವೆ. 5,474 ಕೋಟಿ ವಂಚನೆ ನಡೆದಿದೆ. ಈ ಪೈಕಿ 10,717 ಪ್ರಕರಣಗಳನ್ನು ಪತ್ತೆ ಹಚ್ಚಿ 627 ಕೋಟಿ ವಸೂಲು ಮಾಡಲಾಗಿದೆ ಎಂದು ತಿಳಿಸಿದರು. ಡಕಾಯಿತಿ ಆಗುತ್ತೆ, ರಾಬರಿ ಆಗುತ್ತೆ, ಇಂಥ ಅಪರಾಧಗಳನ್ನ ಹಿಂದೆಲ್ಲ ಅದೇ ಸಂಖ್ಯೆ ಜಾಸ್ತಿ ಇರ್ತಾ ಇತ್ತು. ಆದರೆ ಇತ್ತೀಚೆಗೆ ಈ ಸೈಬರ್ ಸಂಖ್ಯೆ ಭಾಳ ಜಾಸ್ತಿ ಆಗಿರ್ತವೆ. ಕಳೆದ 4 ವರ್ಷದಲ್ಲಿ ಸುಮಾರು ಕರ್ನಾಟಕದಲ್ಲಿ 52,000 ಸೈಬರ್ ಅಪರಾಧಗಳಾಗಿದ್ದಾವೆ. ದಿನೇ ದಿನೇ ಅದು ಹೆಚ್ಚಾಗ್ತಾ ಇದೆ. ಆನ್ಲೈನ್ ಗೇಮ್ಸ್ ನಿರ್ಬಂಧಿಸಲು ಕರ್ನಾಟಕ ಪೊಲೀಸ್ ಕಾಯ್ದೆಗೆ ತಾಂತ್ರಿಕ ಅಂಶಗಳನ್ನು ಸೇರ್ಪಡೆ ಮಾಡಲಾಗಿತ್ತು. ಇದರ ವಿರುದ್ಧ ಇಂಡಿಯನ್ ಗೇಮಿಂಗ್ ಫೆಡರೇಷನ್ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದ್ದು, ಸರ್ಕಾರದ ಆದೇಶವನ್ನು ನ್ಯಾಯಾಲಯ ರದ್ದುಪಡಿಸಿತ್ತು. ಹೈಕೋರ್ಟ್ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಇದೇ 19ಕ್ಕೆ ವಿಚಾರಣೆಗೆ ಬರಲಿದೆ ಎಂದು ಪರಮೇಶ್ವರ್ ತಿಳಿಸಿದರು. ಈ ಗೇಮಿಂಗ್ ಫೆಡರೇಷನ್ ಅಂತ ಒಂದಿದೆ, ಆನ್ಲೈನ್ ಗೇಮಿಂಗ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಅಂತ. ಅವರು ಹೋಗಿ ಆ ಕಾನೂನಿಗೆ ಸ್ಟೇ ತೊಗೊಂಡು ಬಂದಿದ್ದಾರೆ. ಸ್ಟೇ ತೊಗೊಂಡು ಬಂದರೆ ನಾವು ಅದನ್ನು ಮತ್ತೆ ಈಗ ಸುಪ್ರೀಂ ಕೋರ್ಟಿಗೆ ಹಾಕಿದ್ದೀವಿ. ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದೆ. ಈ ತಿಂಗಳ 19ನೇ ತಾರೀಕಿಗೆ ಕೇಸು ಲಿಸ್ಟ್ ಆಗಿದೆ. ಸೈಬರ್ ಅಪರಾಧ ಸಂಭವಿಸಿದಾಗ ತುರ್ತಾಗಿ ತಡೆಯಲು ಗೃಹ ಇಲಾಖೆಯಿಂದಲೇ ಸಹಾಯವಾಣಿ ಆರಂಭಿಸಬೇಕು ಎಂಬ ಸಿಮೆಂಟ್ ಮಂಜು ಒತ್ತಾಯಕ್ಕೆ ಉತ್ತರಿಸಿದ ಪರಮೇಶ್ವರ್, ಈಗಾಗಲೇ ರಾಜ್ಯದಲ್ಲಿ ಸೈಬರ್ ಅಪರಾಧ ಪ್ರಕರಣಗಳ ತನಿಖೆಗೆ ಪ್ರತ್ಯೇಕವಾಗಿ ಡಿಜಿಪಿ ಶ್ರೇಣಿ ಅಧಿಕಾರಿಯ ನೇತೃತ್ವದಲ್ಲಿ ವಿಭಾಗವನ್ನೇ ರಚಿಸಿರುವುದು ದೇಶದಲ್ಲೇ ಪ್ರಥಮವೆನಿಸಿದೆ. ರಾಜ್ಯದಲ್ಲಿ 43 ಸೈಬರ್ ಅಪರಾಧ ತನಿಖಾ ಠಾಣೆಗಳನ್ನು ಆರಂಭಿಸಲಾಗಿದೆ ಎಂದು ಹೇಳಿದರು. ಇಡೀ ದೇಶದಲ್ಲಿ ಮೊದಲನೇದಾಗಿ ಒಂದು ಸೈಬರ್ ವರ್ಟಿಕಲ್ ಅನ್ನು ಕ್ರಿಯೇಟ್ ಮಾಡಿದ್ವಿ. ಒಬ್ಬರು DGPಯನ್ನು ಅದಕ್ಕೆ ನೇಮಕ ಮಾಡಿ, ಆ DGP ಅವರ ಅಡಿಯಲ್ಲಿ ಯಾವ ರೀತಿ ನಮಗೆ CID ಇದೆ ಅಥವಾ ಫೈರ್ ಇದೆ, ಪ್ರಿಸನ್ ಇದೆ, ಅದೇ ರೀತಿಯಲ್ಲಿ ಒಂದು ವರ್ಟಿಕಲ್ ಕ್ರಿಯೇಟ್ ಮಾಡಿ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಮಾಡಿದ್ದೇವೆ. 43 ಪೊಲೀಸ್ ಸ್ಟೇಷನ್ಸ್ ಅದಕ್ಕಾಗಿ ಸ್ಟೇಷನ್ ಅಂತ ಮಾಡಿದ್ದೀವಿ. ಸೈಬರಿಗೆ ಗೋಸ್ಕರನೇ ಸಪರೇಟ್ ಆಗಿ ಸ್ಟೇಷನ್ನಲ್ಲಿ ಮಾಡಿದ್ದೀವಿ. ಅದರಿಂದನೇ ಈ ಸಂಖ್ಯೆಗಳು ಕಡಿಮೆ ಆಗ್ತಾ ಇದೆ. ಅದೇನೇ ಇರಲಿ, ಇವತ್ತು ಮೊಬೈಲ್ ಇಲ್ಲದೆ ಏನೂ ಇಲ್ಲ. ವ್ಯಾಪಾರ ವಹಿವಾಟು ಸೇರಿ ಬಹುತೇಕ ಹಣಕಾಸು ವ್ಯವಹಾರಗಳನ್ನು ಆನ್ಲೈನ್ನಲ್ಲೇ ನಡೆಸಲಾಗುತ್ತೆ. ಹೀಗಿರುವಾಗ ಸೈಬರ್ ಕ್ರೈಮ್ ಕೂಡ ಪೆಡಂಭೂತದಂತೆ ಕಾಡುತ್ತಿದೆ. ಸೈಬರ್ ಅಪರಾಧಗಳನ್ನು ಮಟ್ಟ ಹಾಕಲು ಸರ್ಕಾರ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9.